ನಮಸ್ಕಾರ ಸ್ನೇಹಿತರೆ, ಗಣಿ ಜೋಕ್ಸ್ಪುರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಇವಾಗ ಏನು ನೋಡ್ಕೊಂಡು ಬಂದಿದ್ದಾರೆ, ಕೆಲವೊಂದಿಷ್ಟು ಮುಖ್ಯವಾದ ಒಂದು ಅಪ್ಡೇಟ್ಸ್ಗಳು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತೆ ಅಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಚಾನಲ್ ಇರ್ತದೆ, ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು. ಓಕೆ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ನಿಮಗೆ ಇಲ್ಲಿ ಇವಾಗ ಏನು ವೆಬ್ಸೈಟ್ ನೋಡ್ತಾ ಇದ್ದೀರಾ, ಇಲ್ಲೇ ನಿಮಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಸಿಗ್ತವೆ. ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಮೇನ್ ಆಗಿ ಎರಡು ಪರ್ಟಿಕ್ಯುಲರ್ ಆಗಿ ಒಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು ಮೊದಲು ಯು ಜಿ ನೀಟ್ ಬಗ್ಗೆ ಬಗೆಹರಿಸ್ಕೊಂಡ್ಬಿಡೋಣ. ಓಕೆ, ಯು ಜಿ ನೀಟಲ್ಲಿ ನಿಮ್ಗೆ ಗೊತ್ತಿರಬೇಕು, ಮೊದಲು ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಯು ಜಿ ನೀಟ್ ಅರ್ಜಿ ಸಲ್ಲಿಕೆ ಪ್ರಕಟಣೆ ಅಂತಂದರೆ ಯಾರು ಇದುವರೆಗೂ ಕೂಡ KCETಲಿ ನೀಟ್ ಸ್ಟೂಡೆಂಟ್, ಓಕೆ, ನೀಟ್ ಎಕ್ಸಾಮ್ ಬರ್ದಿದ್ದೀರಾ, ಬಟ್ KCET ಅಂದರೆ KEದಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಇವಾಗ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ವಿತೌಟ್ ನೀವೇನಾದರೂ ಅಪ್ಲಿಕೇಶನ್ ಆಗದೆ ಹೋದರೆ ನಿಮಗೆ ಯಾವುದೇ ರೀತಿಯಾಗಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ಓಕೆ, ಸೊ ಹಂಗಾಗಿ ಮೊದಲು ಏನು ಮಾಡಿರಿ ಅಂತಂದರೆ ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಯು ಜಿ ನೀಟ್ ಅರ್ಜಿ ಸಲ್ಲಿಕೆ ಪ್ರಕಟಣೆ ಅಂತ ಏನು ಕಾಣಿಸ್ತದೆ, ಮೊದಲು ಅಪ್ಲಿಕೇಶನ್ ಹಾಕಿ. ಓಕೆ, ಆ್ಯಂಡ್ ಅದಾದ ನಂತರಪ್ಪ ಅಂದ್ರೆ ನಿಮ್ಗೆ ಏನಂತಾರೆ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಡೌನ್ ಮಾಡ್ಕೊರಿ. ಯಾರಿಗೆಲ್ಲ ಬರ್ತಾಯಿಲ್ಲ, ಓಕೆ, ಎರಡನೇದು ಇದನ್ನ ಹೇಳ್ತಾರೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಯಾರಿಗೆಲ್ಲ ಬರ್ತಾಯಿಲ್ಲ ಸ್ವಲ್ಪ ಟೈಮ್ ಬಿಟ್ಟಾದರೂ ಚೆಕ್ ಮಾಡ್ಕೊರಿ, ಅವಾಗ ಬರ್ತದೆ. ಓಕೆ, ಸ್ವಲ್ಪ ಟೈಮ್ ತೊಗೋಬೋದು, ಒನ್ ಡೇ. ಓಕೆ, ಇಲ್ಲಿವರೆಗೂ ಕೂಡ ಯಾರ್ದೆಲ್ಲ ಬಂದಿಲ್ಲ, ಇವತ್ತು ಅಥವಾ 1 ಅವರ್ ಬಿಟ್ಟು ಚೆಕ್ಔಟ್ ಮಾಡ್ಕೊರಿ, ಬರ್ತದೆ. ಒಂದು ಟೈಮ್ ಆದರೂ ಬಂದೇ ಬರ್ತದೆ, ಬೇಡ. ಇಂಥ ಓಕೆ, ಭಾಳಷ್ಟು ಹುಡುಗರದು ಕೂಡ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಸೊ ಹಂಗಾಗಿ ನೀವು ಅಂದರೆ ಇನ್ನೊಂದು ಟೈಮ್ 1 ಟೈಮಲ್ಲ 2 ಟೈಮೆಲ್ಲ ಅವಾಗ ನೋಡ್ತಾರೆ, ಖಂಡಿತವಾಗ್ಲೂ ಕೂಡ ನಿಮ್ಗೆ ಕೂಡ ಸ್ಲಿಪ್ ಬರ್ತದೆ. ಇಲ್ಲಾಂತಂದ್ರೆ KE ಡೈರೆಕ್ಟರ್ ಕೂಡ ಅದ್ರ ಬಗ್ಗೆ ಏನಾದರೂ ತಿಳಿಸ್ತಾರೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ, ಅದ್ರ ಬಗ್ಗೆ ಕೊಡಿಸೋಕೋಗ್ಬೇಡ್ರಿ. ಆ್ಯಂಡ್ ಮೂರನೇದು ಏನಂತಂದರೆ ರೂಲ್ ನಂಬರ್ ಎಂಟ್ರಿ ಮಾಡಲೇಬೇಕು. ಅದ ನಂತರ ನಿಮಗೆ ಗೊತ್ತೈತೆ, ವಿತೌಟ್ ರೂಲ್ ನಂಬರ್ ಎಂಟ್ರಿ ಮಾಡಲಿ ಹೋದಂದರೆ ನಿಮ್ಗೆ ಯಾವುದೇ ರೀತಿಯಾಗಿ ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಅಂತಂದರೆ ಯಾರೆಲ್ಲ ಈಗ KCET ಬರ್ದಿದ್ರು ಅಂದರೆ KCET ಬರ್ದಿರೋ ಅಂಥ ಒಂದು ಸ್ಟೂಡೆಂಟು ಈಗ ಏನು ಮಾಡಬೇಕು, ರೂಲ್ ನಂಬರ್ ಎಂಟ್ರಿ ಮಾಡಬೇಕು. ಓಕೆ, ಅಂದರೆ KCET ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರನ್ನೆಲ್ಲ ಆಳೆ ಅದು ಕೂಡ ಮುಗಿದಿದೆ. ಸೊ ಇವಾಗ NRI ವಾರ್ಡ್ಗೆ ಕೂಡ ಸಂಬಂಧಪಟ್ಟ ಹಾಗೆ ವೆರಿಫಿಕೇಷನ್ ಯಾರ್ದೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು KEಗೆ ಹೋಗ್ಬಿಟ್ಟು ಅವ್ರದ್ದು ಕೂಡ ಸ್ಟಾರ್ಟ್ ಆಗಿದೆ, ಹೋಗಿ ಮಾಡಿಸ್ಕೊಂಬನ್ರಿ. ಇವತ್ತು ನಾಳೆ ಇನ್ನು ನಾಡಿದವರೆಗೂ ಕೂಡ ಇದೆ. ಓಕೆ, ಸರಿ, ಈಗ ನೀಟ್ ಸ್ಟೂಡೆಂಟ್ ಬಗ್ಗೆ ಇಷ್ಟ ಆಯಿತು. ನೆಕ್ಸ್ಟ್ ಇವಾಗ ಬಂದುಬಿಟ್ಟು ನೋಡಿದಂದರೆ UGC 2025 ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೂಡ ಕೆಲವೊಂದಿಷ್ಟುಗಳು ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತವೆ. ಇಲ್ಲಿ ಮೇನಾಗಿ ಮೊದಲನೇದು ಕಾಣಿಸ್ತಿದೆಯಲ್ಲ, ಓಕೆ, UGC 2025 ಬೆಂಗಳೂರಿನ ಸೈಂಟ್ ಜಾನ್ಸ್, ಓಕೆ, ಕಾಣಿಸ್ತದೆ ಸೈಂಟ್ ಜಾನ್ಸ್ ನರ್ಸಿಂಗ್ ಕಾಲೇಜಿನಲ್ಲಿ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಭ್ಯರ್ಥಿಗಳಿಗೆ BS ನರ್ಸಿಂಗ್ ಪ್ರವೇಶ ದಾಖಲೆಗಳ ಪ್ರಕಟಣೆ ಅಂತಂದು. ಅಂದರೆ BS ನರ್ಸಿಂಗ್ ಸ್ಟೂಡೆಂಟ್ ಯಾರೆಲ್ಲ ಇದ್ದೀರೋ ನಿಮಗೋಸ್ಕರ ಸಪ್ರೇಟಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಯಾರಿಗೆಲ್ಲ BS ನರ್ಸಿಂಗ್ ಸ್ಟೂಡೆಂಟು ಓನ್ಲಿ ನೀವೇನು ಮಾಡಬೇಕಂತಂದ್ರೆ ಇಲ್ಲಿ BS ನರ್ಸಿಂಗ್ ಸ್ಟೂಡೆಂಟ್ ಯಾರಿದ್ದರು ನೀವು, ಓಕೆ, ನಿಮಗೂ ಕೂಡ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ನಿಮಗೆ ತೋರಿಸ್ತೀನಿ ಡ್ರಾ ಮಾಡ್ಕೊಂಡು. ಆ್ಯಕ್ಚುಲಿ ಏನಂತಂದರೆ ಇವಾಗ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಆ್ಯಕ್ಚುಲಿ ಡೌನ್ ಆಗ್ತಿಲ್ಲ ಇನ್ನೂ ಕೂಡ. ಅಂತಂದರೆ ಅಲ್ಲಿ ಮೇ ಬಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಏನು ಕೊಟ್ಟಿದ್ದಾರೋ ಒಂದು PDF ಮೂಲಕ ಕೊಟ್ಟಿರ್ತಾರೆ ಅಂದ್ಕೊಂಡಿರ್ತೀನಿ. ಬಟ್ ನನಗೆ ಗೊತ್ತಿರುವ ಹಾಗೆ ಹೋದ ಸರ್ತಿ ಕೂಡ ಅದೇ ರೀತಿ ನಡೀತಿದೆ. ಏನಂತಂದರೆ ಯಾರೆಲ್ಲ ಈ ಒಂದು ಕಾಲೇಜ್ ಮಾತ್ರ ಅಂತಂದರೆ BS ನರ್ಸಿಂಗೇ ಮಾಡಬೇಕನ್ನೋ ಕೆಲವೊಂದಿಷ್ಟು ಹುಡುಗರು ಯಾರಿದ್ರು ಈ ST ಜಾನ್ಸ್ ಕಾಲೇಜ್ ಜಾನ್ಸ್ ನರ್ಸಿಂಗ್ ಕಾಲೇಜ್ ತೊಗೋಬೇಕಂತಿದ್ರು, ಅದರಲ್ಲಿ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಭ್ಯರ್ಥಿಗಳಿಗೆ BS ನರ್ಸಿಂಗ್ ಪ್ರವೇಶ ದಾಖಲೆಗಳ ಪ್ರಕಟಣೆ ಅಂತಂದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಏನು ಮಾಡ್ತಾರೆ ಅಂತಂದರೆ ಅವರು ಏನೇನೆಲ್ಲ ಬೇಕು ಅಂತಂತಂದು ಇದರಲ್ಲಿ ಹೇಳಿರ್ತಾರೆ. ಸೊ ಹಂಗಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅದನ್ನು ನಿಮ್ಗೆ ಒನ್ ಟೈಮ್ ಓದ್ಕೊರಿ. ಅಂದರೆ ಈ ಒಂದು ಕಾಲೇಜ್ಗೆ ಹೋಗ್ಬೇಕನ್ನೋರಿಗೆ ಮಾತ್ರ, ರಿಮೈನಿಂಗ್ ಬೇರೆ ಯಾವುದಕ್ಕೂ ಕೂಡ ಕಾಲೇಜ್ಗೆ ನೀವು ಏನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಇದ್ರ ತಕ್ಕಂಗೆ ನಿಮ್ಗೆ ಭಾಳ ಗೊತ್ತಿರಬೇಕು, ಕೆಲವೊಂದಿಷ್ಟು ಆಗಲೇ ನಮ್ಮ KEದಲ್ಲಿ ಎಲ್ಲ ಒಂದು ಇಂಜಿನಿಯರ್ ಸೀಟ್ ಮೆಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ CETಲಿ. ಆ್ಯಂಡ್ UGCETಲಿ ಬಂದುಬಿಟ್ಟು UG ನೀಟ್ ರೂಲ್ ನಂಬರ್ದು ಅದ್ರದ್ದು ಲಿಂಕ್ ಕೊಟ್ಟಾರೆ. ಅಂತಂದರೆ ಯಾರೆಲ್ಲ CET ಬರ್ದಿದ್ರು ಅಂತಂದರೆ KCET ಅಪ್ಲಿಕೇಶನ್ ಹಾಕಿದ್ರು, ನೀಟು ಕೂಡ ಎಲಿಜಿಬಿಲಿಟಿ ಮಾರ್ಕ್ ತೊಗೊಂಡಿದ್ರು, ನೀವು ನೀಟ್ ಪಾರ್ಟಿಸಿಪೇಟ್ ಮಾಡೋಂಗಿತ್ತು ಅಂತಂದರೆ ನೀವು ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಹೇಳಿದ್ರೆ ಇನ್ನೂ ಕೂಡ ಆ್ಯಕ್ಟಿವ್ ಇರ್ಬೋದು. ಒನ್ ಟೈಮ್ ಆರಾಮ್ಸಾಗಿ ನೋಡ್ಕೊರಿ, ಇನ್ನೂ ಕೂಡ ಯಾರೆಲ್ಲ ಮಾಡಿಲ್ಲ ಮಾಡ್ಕೊರಿ. ಮೇನಾಗಿ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೇಬೇಕು ನೀವು, ಸ್ವಲ್ಪ ಟೈಮ್ ಆದರೂ ಚಿಂತೆ ಎಲ್ಲ ಮಾಡ್ಕೊರಿ. ಬಟ್ ಮೇನಾಗಿ ರೂಲ್ ನಂಬರ್ ಎಂಟ್ರಿ ಮಾಡಿ ವೆರಿಫಿಕೇಷನ್ ಸ್ಲಿಪ್ ಬೇಕಾದ್ರೆ ಆಮೇಲೆ ನಡೀತದೆ, ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಓಕೆ, ವೆರಿಫಿಕೇಷನ್ ಸ್ಲಿಪ್ ಬಂದೇ ಬರ್ತದೆ, ಸ್ವಲ್ಪ ನಿಮಗೆ ಈ ಸದ್ಯಕ್ಕೆ ಆ್ಯಕ್ಚುಲಿ ಕೆಲವೊಂದಿಷ್ಟು ಹುಡುಗರಿಗೆ ಬರ್ತಾ ಇಲ್ಲ ಅಲ್ವಾ, ಸೊ ಆಗುತ್ತೆ. ಆ್ಯಂಡ್ ಯಾರ ಹುಡುಗರು ಎಡಿಟಿಂಗ್, ಓಕೆ, ಭಾಳಷ್ಟು ಹುಡುಗರು ಏನಂತಂದರೆ ಎಡಿಟಿಂಗ್ ಮಾಡಿಸಿದ್ರು ಅಂತಂದರೆ ನಿಮ್ಮ ಒಂದು ಎಡಿಟಿಂಗ್ ಲಿಂಕಲ್ಲಿ ಹೋಗಿಬಿಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲೇ ಹೋಗ್ತೀನಿ ನಾನು ತೋರಿಸ್ತೀನಿ ಇನ್ನೊಂದು ಟೈಮ್ ಬೇಕಾದರೆ ಇದರಲ್ಲೇ. ಓಕೆ, UGCETಲಿ ಹೋಗಿಬಿಟ್ಟು ಯಾರೆಲ್ಲ ಎಡಿಟಿಂಗ್ ಲಿಂಕ್ ಅಂತ ಬಂದಿತ್ತು, ಓಕೆ, ಇಲ್ಲಿ ಕಾಣಿಸ್ತು ಆನ್ಲೈನ್ ಎಡಿಟಿಂಗ್ ಲಿಂಕ್ ಅನ್ನೋದು, ಇಲ್ಲಿ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಿದ್ರು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ನಿಮ್ಮ ಒಂದು ನಿಯರ್ PU ಕಾಲೇಜಲ್ಲಿ ಹೋಗಿಬಿಟ್ಟು ಯಾರೆಲ್ಲ ಕೆಲವೊಂದಿಷ್ಟು ಕ್ಲೇಮ್ ಮಾಡ್ಕೊಂಬಂದಿದ್ರು, ಅವೆಲ್ಲನೂ ಕೂಡ ಈಗ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೆಲವೊಂದಿಷ್ಟು ಹುಡುಗರು ಏನಂತಂದರೆ ಎಷ್ಟು ಜನಕ್ಕೆ ಇನ್ನೂ ಕೂಡ ಬರ್ತಾಯಿಲ್ಲ ಅಂತ ಹೇಳಿದ್ರಿ. ಸೊ ಹಂಗೆ ಇವಾಗ ನೋಡಿ ಆ್ಯಕ್ಚುಲಿ ಏನಂತಂದರೆ ಬರ್ತಾ ಇದೆ, ಎಷ್ಟೋ ಹುಡುಗರು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಅಂತಂದರೆ ವೇಟ್ ಮಾಡಿ. ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಅಭ್ಯರ್ಥಿಗೆ ಅಂದರೆ ಕೆಲವೊಂದು ಸ್ಟೂಡೆಂಟ್ಗೆ ಏನಂತಂದರೆ ಅಪ್ಡೇಟ್ ಆಗಿರಲಿಕ್ಕಿಲ್ಲ. ಬಟ್ ನಾನು ನೋಡಿದಾಗೆ ಭಾಳಷ್ಟು ಹುಡುಗರಿಗೆ ಅದೇನಾಗ್ತಿದೆ ಅಂತಂದರೆ ಅಪ್ಡೇಟ್ ಆಗ್ತದೆ. ಓಕೆ, ಸೊ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ಅಂತಂದರೆ ಇನ್ನೂ ಒಂದು KEದವ್ರು ಏನಾದರೂ ಹೇಳ್ತಾರೆ, ಮೇ ಬಿ ಇಲ್ಕಂದ್ರೆ ನೀವು ಎಲಿಜಿಬಿಲಿಟಿ ಇರಲ್ಲ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ ನಿಮ್ಗೆ, ಈಗ ನಿಮ್ದು ಇನ್ಕಮ್ ಏನಾದರೂ 8 ಲಕ್ಷ ಮೇಲೆ ಇದೆಯಪ್ಪ, ನೀವು ಆದರೂ ಕೂಡ ಇನ್ಕಮ್ದು ಏನಾದರೂ ಬರ್ತದೆ ಹಾಕಿರ್ತೀರಿ, ಆದರೂ 0 ಅಂತ ಬರ್ತದೆ ಬಂದರೂ ಕೂಡ ಅದಕ್ಕೆ. ಯಾಕಂದರೆ 8 ಲಕ್ಷ ಮೇಲೆ ಅಂತಂದರೆ ಕನ್ಸಿಡರ್ ಆಗೋದಿಲ್ಲ KEದಲ್ಲಿ. ಸೊ ಹಂಗಾಗಿ ಯಾವುದೇ ರೀತಿ ನಿಮಗೆ ಅದು ಅವಶ್ಯಕತೆಯೂ ಇಲ್ಲ.
ಓಕೆ. ಸೊ ಹಂಗಾಗಿ ಆ್ಯಂಡ್ ಇಲ್ಲಕಂದ್ರೆ ಫಾರ್ ಎಕ್ಸಾಂಪಲ್ ಈಗ 1 to 7 ಕನ್ನಡ ಮೀಡಿಯಮ್ ಕಲ್ತಾ ಇರ್ತಾರೆ, ಬಟ್ ನೀವು ಕನ್ನಡ ಮೀಡಿಯಮ್ ಕ್ಲೇಮ್ ಮಾಡ್ಬೇಕಂತಂದು ಹೋಗ್ಬಿಟ್ಟು 1 to 7 ಅಪ್ಲೋಡ್ ಮಾಡಿರ್ತಾರೆ, ಬಟ್ ಆದರೂ ಕ್ಲೇಮ್ ಬಂದಿರಲ್ಲ. ಯಾಕಂದರೆ 1 to 10th ಅಟ್ಲೀಸ್ಟ್ 1 to 10th ಆದರೂ ಕನ್ನಡ ಮೀಡಿಯಮ್ ಇರಬೇಕು. ಹಂಗಾರೆ ಕನ್ನಡ ಮೀಡಿಯಮ್ ಸೇಮ್ ಅದೇ ರೀತಿ ರೂರಲ್ ಕೂಡ ಹಂಗೆ ಇರ್ತದೆ ಸೇಮ್ ಈ ರೀತಿಯಾಗಿ. ಆ್ಯಂಡ್ ಇಲ್ಲ ಅಂತಂದ್ರೆ ನೀವು RD ಫಾರ್ ಎಕ್ಸಾಂಪಲ್ ಈಗ HK ಈ ಥರ ಕ್ಯಾಸ್ಟ್ ಈ ಥರ ಹಾಕುವಾಗ ನೀವು ಏನಾದರೂ RD ನಂಬರ್ ಮಿಸ್ಸಾಗಿ ಹಾಕಿರ್ತೀರ ನೋಡ್ಕೊರಿ, ಒಂದು ಟೈಮ್ ಕರೆಕ್ಟ್ ಎಲ್ಲ ಕೂಡ ಹಾಕಿರ್ತಂದ್ರೆ ಇನ್ನೂ ಕೂಡ ಇದೆ ಅಲ್ವಾ, ಟೈಮ್ ಇದ್ದರೆ ನೋಡ್ಕೊರಿ. ಇಲ್ಲಾಂದ್ರೆ ಕೇಳಿದ್ರು ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಹೇಳೇ ಹೇಳ್ತಾರೆ, ಅಲ್ಲಿವರೆಗೂ ವೇಟ್ ಮಾಡೋಣ. ಓಕೆ ಸರಿ, ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಅಷ್ಟು ಅಪ್ಡೇಟ್ಸ್ಗಳು. ಮುಂದೆ ಬರ್ತಕ್ಕಂಥ ಕೇದಲ್ಲಿ ಏನಾದರೂ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.